ಶ್ರೀಗುರುಭ್ಯೋ ನಮಃ ಹರಿ ಓಂ. ಪೂರ್ಣಪ್ರಜ್ಞಕೃತಂ ಭಾಷ್ಯಂ ಆದೋ ತದ್ಭಾವಪೂರ್ವಕಂ ಯೋ ವ್ಯಾಕರೋ ನಮಸ್ತಸ್ಮೈ ಪದ್ಮನಾಭಾಖ್ಯ ಯೋಗಿನಿ. ವಂದನೆಗಳು, ಅಭಿನಂದನೆಗಳು. ಇಂದಿನ ದಿನ ಬಹಳ ವಿಶೇಷವಾದಂತಹ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತಾವಿಸುತ್ತಿದ್ದೇನೆ. ಏನಂತಂದರೆ, ಸಾಮಾನ್ಯವಾಗಿ ಭಗವಂತನ ಪ್ರೀತಿಗೋಸ್ಕರ ನಾನಾ ವ್ರತಗಳನ್ನು ನಾವು ಆಚರಣೆ ಮಾಡ್ತೇವೆ. ಅದರಲ್ಲಿ ಅತಿ ಸುಲಭವಾಗಿ ಭಗವಂತನು ಒಲಿಯುವುದು ವ್ರತ ಯಾವುದು ಅಂತಂದರೆ ಏಕಾದಶಿಯ ದಿನ. ಈ ಏಕಾದಶಿಯ ವ್ರತ ಬಹಳ ಶ್ರೇಷ್ಠವಾದಂತಹ ವ್ರತವಾಗಿದೆ. ಈ ಏಕಾದಶಿ ವ್ರತದ ಆಚರಣೆಯಿಂದ ನಮ್ಮ ದೇಹಕ್ಕೂ ಕೂಡ ಬಹಳ ಉಪಯೋಗಗಳಿವೆ. ಏನಂತಂದರೆ, ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ಆಹಾರವನ್ನು ಸ್ವೀಕಾರ ಮಾಡ್ತೇವೆ. ಆದರೆ ಏಕಾದಶಿಯ ದಿನ ಒಂದು ದಿನ ಉಪವಾಸ ಇರೋಣದರಿಂದ ನಮ್ಮ ದೇಹಕ್ಕೆ ವಿಶ್ರಾಂತಿ ಕೊಟ್ಟಂತೆ ಆಗುತ್ತೆ. ಮತ್ತು ಪುರಾಣಗಳಲ್ಲಿ ಅನೇಕ ಕಡೆ ಉಲ್ಲೇಖ ಇದೆ. ಏನಂತಂದರೆ, ಏಕಾದಶಿ ವ್ರತವನ್ನು ಆಚರಣೆ ಮಾಡುವುದರಿಂದ ನಮ್ಮ ಸರ್ವ ಪಾಪಗಳು ನಾಶವಾಗ್ತದೆ, ಭಗವಂತನು ಅತಿ ಶೀಘ್ರದಲ್ಲಿ ನಮಗೆ ಒಲಿಯುತ್ತಾನೆ ಎಂಬುದನ್ನು ನಾವು ಕೇಳಿದ್ದೇವೆ. ಉದಾಹರಣೆಗೆ ಅಂಬರೀಷ ಮಹಾರಾಜನ ಕಥೆಯನ್ನು ಭಾಗವತದಲ್ಲಿ ಕೇಳ್ತೇವೆ. ಅಂಬರೀಷ ಮಹಾರಾಜ ಚಾಚು ತಪ್ಪದೆ ಏಕಾದಶಿಯನ್ನು ಪ್ರತಿ ಏಕಾದಶಿಯನ್ನು ಕೂಡ ಮಾಡ್ತಾ ಇದ್ದ. ಅಂತಹ ಅಂಬರೀಷ ಮಹಾರಾಜನ ಉದಾಹರಣೆಯನ್ನು ನಾವು ಭಾಗವತ ಪುರಾಣದಲ್ಲಿ ಕೇಳ್ತೇವೆ. ಅಂಬರೀಷ ಮಹಾರಾಜನ ಕಥೆಯನ್ನು ಭಾಗವತದಲ್ಲಿ ಕೇಳ್ತೇವೆ ನಾವು. ಅದೇ ರೀತಿಯಾಗಿ ಯುಧಿಷ್ಠಿರ ರಾಜ ಕೃಷ್ಣ ಪರಮಾತ್ಮನನ್ನು ಕುರಿತು ಪ್ರಶ್ನೆ ಮಾಡ್ತಾನೆ. ಏನಂತಂದರೆ, ನೀನು ಅನೇಕ ವ್ರತಗಳನ್ನು, ಅನೇಕ ಉಪದೇಶಗಳನ್ನು ಜನರಿಗೆ ಕೊಟ್ಟಿದ್ದೀಯಾ, ಆದರೆ ನನ್ನಲ್ಲಿ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಸ್ವಾಮಿ ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಆ ಜಗದೊಡೆಯನಾದಂತಹ ಕೃಷ್ಣನು, ಆಯಿತು ರಾಜ, ಕೇಳು, ಏನು ಪ್ರಶ್ನೆ, ನೀನು ಪ್ರಶ್ನೆಗೆ ನಾನು ಉತ್ತರಿಸ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದಾಗ ಆವಾಗ ಯುಧಿಷ್ಠಿರ ಹೇಳ್ತಾನೆ. ಏನಂತಂದರೆ, ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷ ಏಕಾದಶಿಗೆ ಏನಂತ ಹೆಸರು, ಮತ್ತು ಆ ಏಕಾದಶಿಯನ್ನು ಆಚರಣೆ ಮಾಡುವುದರಿಂದ ಏನು ಫಲ ಉಂಟಾಗುತ್ತೆ, ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಎಂಬುದನ್ನು ತಿಳಿಸಿಕೊಡು ಎಂಬುದಾಗಿ ಆ ಯುಧಿಷ್ಠಿರ ಮಹಾರಾಜ ಕೇಳಿದಾಗ ಆವಾಗ ಸಾಧುಪೃಷ್ಠಂ ರಾಜ, ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀಯಾ ರಾಜ ನೀನು ಅಂತಂದು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಕೃಷ್ಣ ಪರಮಾತ್ಮ ಹೇಳಿ ಆ ವ್ರತದ ಏಕಾದಶಿಯ ಹೆಸರನ್ನು ಮತ್ತು ಅದನ್ನು ಹೇಗೆ ಆಚರಣೆ ಮಾಡಬೇಕು, ಅದಕ್ಕೆ ಹಿನ್ನೆಲೆಯ ಕಥೆಯನ್ನು ಕೂಡ ಆ ಯುಧಿಷ್ಠಿರ ರಾಜನನ್ನು ಕುರಿತು ಕೃಷ್ಣ ಪರಮಾತ್ಮ ನಿರೂಪಣೆ ಮಾಡ್ತಾ ಇದ್ದಾನೆ. ಏನಂತಂದರೆ, ಮೊದಲಿಗೆ ಆ ಏಕಾದಶಿಗೆ ಮೋಕ್ಷದ ಎಂಬುದಾಗಿ ಹೆಸರು. ಈ ಶುಕ್ಲ ಪಕ್ಷದ ಏಕಾದಶಿ, ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಗೆ ಮೋಕ್ಷದ ಎಂಬುದಾಗಿ ಹೆಸರು. ಆ ಮೋಕ್ಷದ ಎಂಬುದಾಗಿ ಹೆಸರು ಯಾಕೆ ಬಂತು ಅಂತ ಕೇಳಿದ್ರೆ ಅದಕ್ಕೆ ಒಂದು ಕಥೆ ಇದೆ. ಏನು ಅಂತಂದರೆ, ಚಂಪಕ ಎಂಬುವಂತಹ ಒಂದು ದೇಶ, ಆ ಚಂಪಕ ಎಂಬುವಂತಹ ದೇಶದಲ್ಲಿ ವೈಖಾನಸ ಎಂಬುವಂತಹ ಒಬ್ಬ ರಾಜ, ಆ ವೈಖಾನಸ ರಾಜನ ನಗರ, ವೈಖಾನಸ ರಾಜ, ಆ ರಾಜನ ನಗರದಲ್ಲಿ ಅನೇಕ ಚತುರ್ವೇದ ಪಂಡಿತರಾದಂತಹ ದ್ವಿಜರು ವಾಸಿಸುತ್ತಿದ್ದರು. ಮತ್ತು ಆ ರಾಜ ತನ್ನ ಪ್ರಜೆಗಳನ್ನು ಹೇಗೆ ಸಂರಕ್ಷಣೆ ಮಾಡ್ತಾ ಇದ್ದ ಅಂತಂದರೆ, ತನ್ನ ಮಕ್ಕಳನ್ನು ಹೇಗೆ ಸಂರಕ್ಷಣೆ ಮಾಡ್ತಾ ಇದ್ದ, ಆ ರೀತಿಯಾಗಿ ಸಂರಕ್ಷಣೆಯನ್ನು ಮಾಡ್ತಾ ಇದ್ದ. ಆ ಧರ್ಮದ ಗುಡಿ ಎಂದರೆ ಆ ಚಂಪಕ ದೇಶವಾಗಿತ್ತು. ಅಂತಹ ಒಳ್ಳೆ ರಾಜನ ಒಂದು ಸ್ವಪ್ನದಲ್ಲಿ ಒಂದು ರಾತ್ರಿ ಏನಾಗ್ತದೆ ಅಂತಂದರೆ, ತನ್ನ ತಂದೆ ನರಕದಲ್ಲಿ ಬಿದ್ದಂತಹ ಒಂದು ಸ್ವಪ್ನ ಆ ರಾಜನಿಗೆ ಬರುತ್ತೆ. ಆ ರಾಜನಿಗೆ ಬಂದಂತಹ ಸಂದರ್ಭದಲ್ಲಿ ತನ್ನ ತಂದೆ ಬಹಳ ಕೂಗ್ತಾ ಇರ್ತಾನೆ, ಮಗನೇ ನನ್ನನ್ನು ಕಾಪಾಡು, ಈ ನರಕದಿಂದ ಹೊರಗೆ ಹಾಕು ಎಂಬುದಾಗಿ ಆ ರಾಜನ ತಂದೆ ಬಹಳ ಪೇಚಾಡ್ತಾ ಇರ್ತಾನೆ. ಆ ಕೂಗುಗಾರಿಕೆಯನ್ನು ಆ ರಾಜನ ನಿದ್ರೆಯನ್ನು ಕೆಡಿಸಿಬಿಡುತ್ತೆ. ಮರುದಿನ ಆ ರಾಜ ಆ ಬ್ರಾಹ್ಮಣ ಶ್ರೇಷ್ಠರೆಲ್ಲರಿಗೂ ಕೂಡ ಕುರಿತು ಹೇಳ್ತಾನೆ, ನನ್ನ ತಂದೆ ಈ ರೀತಿಯಾಗಿ ನರಕದಲ್ಲಿ ಬಿದ್ದಿರುವಂತಹ ಸ್ವಪ್ನ ಬಂದಿತ್ತು, ನನ್ನನ್ನು ಕಾಪಾಡು ಎಂಬುದಾಗಿ ನನ್ನ ತಂದೆ ನನ್ನನ್ನು ಕರೀತಿದ್ದ ಅಂತ ಹೇಳಿದಾಗ ಆವಾಗ ಬ್ರಾಹ್ಮಣ ಶ್ರೇಷ್ಠರೆಲ್ಲರೂ ಕೂಡ ಒಂದು ಉಪಾಯವನ್ನು ಹೇಳ್ತಾರೆ. ಏನಂತಂದರೆ, ಇದೇ ಹತ್ತಿರದಲ್ಲಿ ಒಂದು ಆಶ್ರಮ ಇದೆ, ಆಶ್ರಮದಲ್ಲಿ ಪರ್ವತ ಎಂಬುವಂತಹ ಋಷಿಗಳಿದ್ದಾರೆ, ಆ ಋಷಿಗಳನ್ನು ಭೇಟಿಯಾಗು ರಾಜ, ನಿನಗೆ ಒಳ್ಳೆ ಈ ಪೂರ್ವಪರ ಹಿನ್ನೆಲೆಯನ್ನು ತಿಳಿದು, ಅವರು ಭೂತ ಭವಿಷ್ಯಗಳನ್ನು ತಿಳಿದು ನಿನಗೆ ಏನಾಗಿದೆ ಎಂಬುವಂತಹ ವೃತ್ತಾಂತವನ್ನು ಹೇಳ್ತಾರೆ ಎಂಬುದಾಗಿ ಹೇಳಿದಾಗ ಆ ವೈಖಾನಸ ರಾಜ ತಾನು ಆ ಪರ್ವತ ಮುನಿಗಳ ಹತ್ರ ಪರ್ವತ ಋಷಿಗಳ ಹತ್ರ ಹೋದಾಗ ಆವಾಗ ಪರ್ವತ ಋಷಿಗಳು ಆ ವೈಖಾನಸ ರಾಜನಿಗೆ ಒಳ್ಳೆ ಅತಿಥಿ ಸತ್ಕಾರವನ್ನು ಮಾಡ್ತಾರೆ. ಮತ್ತು ಆ ದೇಶದ ರಾಜ ಅವನಿಗೆ
ಎಲ್ಲ ಯೋಗಕ್ಷೇಮ ಕುಶಲತೆಯನ್ನು ವಿಚಾರ ಮಾಡಿ ಆವಾಗ ಆ ರಾಜನಿಗೆ ಕುರಿತು ಕೇಳ್ತಾರೆ. ರಾಜ, ನೀನು ಬಂದಿರುವಂತಹ ವಿಷಯವೇನು ಎಂಬುದಾಗಿ ಕೇಳಿದಾಗ ಆವಾಗ ವೈಕಾನಸ ರಾಜ ಹೇಳ್ತಾನೆ ಏನಂತಂದರೆ, ನನಗೆ ಈ ರೀತಿಯಾದಂತಹ ಸ್ವಪ್ನ ಬಿದ್ದಿತ್ತು ಅಂತ ಹೇಳಿದಾಗ ಆವಾಗ ಪರ್ವತ ಋಷಿಗಳು ಪೂರ್ವಪರವನ್ನೆಲ್ಲ ಭೂತ ಭವಿಷ್ಯತ್ಗಳನ್ನು ಒಂದು ಕ್ಷಣ ಕಣ್ಣು ಮುಚ್ಚಿ ತಮ್ಮ ತಪುವ ಸಾಮರ್ಥ್ಯದಿಂದ ನೋಡಿದಾಗ ಆವಾಗ ತಂದೆ ಮಾಡಿರುವಂತಹ ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಒಂದು ಪಾಪದ ವೃತ್ತಾಂತ ಆ ಋಷಿಗಳಿಗೆ ಕಾಣುತ್ತೆ. ಏನು ಅಂತಂದರೆ ಪೂರ್ವಜನ್ಮದಲ್ಲಿ ತಂದೆ ಕಾಮಾಂಧನಾಗಿ ಒಂದು ತನ್ನ ಪತ್ನಿಯರಲ್ಲಿ ಒಬ್ಬಳಾದಂತಹ ಸ್ತ್ರೀಯನ್ನು ಅವನು ಬಲವಂತವಾಗಿ ಕರೀತಾನೆ. ಅವಳು ಸಿಟ್ಟಿಗೇರಿ ನಾನು ಬರೋದಿಲ್ಲ ಎಂಬುದಾಗಿ ಹೇಳಿದಾಗ ಇನ್ನೊಬ್ಬ ಪತ್ನಿಯಿಂದ ಈ ಯಾವಂತಹ ಕಾಮದಿಂದ ಕರೆದಾಗ ಅವಳನ್ನು ನಿರಾಕರಿಸಿದ್ದ ಪಾಪದಿಂದಾಗಿ ನಿನ್ನ ತಂದೆ ನರಕದಲ್ಲಿ ಬಿದ್ದಿದ್ದಾನೆ ಎಂಬುದಾಗಿ ಹೇಳಿದಾಗ ಆವಾಗ ವೈಕಾನಸ ರಾಜ ಕೇಳ್ತಾನೆ, ಮುನಿಗಳೇ, ಈ ನರಕದಿಂದ ಪಾರು ಮಾಡುವಂತಹ ಒಂದು ಒಳ್ಳೆಯ ಉಪಾಯವನ್ನು ಕೊಡಿರಿ ಅಂತ ಹೇಳಿದಾಗ ಆವಾಗ ವೈಕಾನಸ ರಾಜನಿಗೆ ಮುನಿಯು ಹೇಳ್ತಾರೆ ಏನಂತಂದರೆ, ನೀವು ಈ ಶುಕ್ಲಪಕ್ಷ ಏಕಾದಶಿ, ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ಏಕಾದಶಿ ಏನು ಬರ್ತಾ ಇದೆಯಲ್ಲ, ಆ ಏಕಾದಶಿ ಮೋಕ್ಷದ ಎಂಬುದಾಗಿ ಹೆಸರಿನಿಂದ ಕೂಡಿದ್ದು, ಆ ಏಕಾದಶಿಯನ್ನು ನೀವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಆಚರಿಸಿ ಆ ಆಚರಣೆಯಿಂದ ಬಂದಿರುವಂತಹ ಪುಣ್ಯ ಏನಿರುತ್ತೆ ಅದನ್ನು ಯಾರು ನಿಮ್ಮ ತಂದೆಗಳಿಗೆ ಕೊಡಿ, ಅದರಿಂದ ಸದ್ಗತಿ ಆಗುತ್ತೆ ಎಂಬುದಾಗಿ ಹೇಳಿದಾಗ ಅದೇ ರೀತಿಯಾಗಿ ಆ ವೈಕಾನಸ ರಾಜ ತನ್ನ ರಾಜ್ಯಕ್ಕೆ ಬಂದು ತನ್ನ ಪತ್ನಿಯರು ಮಕ್ಕಳೊಂದಿಗೆ ಕೂಡಿ ಆ ಮೋಕ್ಷದ ಎಂಬುವಂತಹ ಏಕಾದಶಿಯನ್ನು ಆಚರಿಸುತ್ತಾನೆ. ಆಚರಿಸಿ ಆ ಮೋಕ್ಷದ ಎಂಬುವಂತಹ ಏಕಾದಶಿಯ ಆಚರಣೆಯಿಂದ ಬಂದಿರುವಂತಹ ಪುಣ್ಯವನ್ನು ತನ್ನ ತಂದೆಗೆ ಕೊಡ್ತಾನೆ. ಅದರಿಂದ ಆ ತಂದೆ ನರಕದಿಂದ ಪಾರಾಗಿ ಸ್ವರ್ಗ ಕಡೆ ಪ್ರಯಾಣ ಬೆಳೆಸ್ತಾನೆ. ಈ ರೀತಿಯಾದಂತಹ ಸ್ವರ್ಗ ಕಡೆ ಪ್ರಯಾಣ ಬೆಳೆಸಿರುವಂತಹ ಸಮಯದಲ್ಲಿ ಆ ಮಗನನ್ನು ಆ ತಂದೆ ಹರಿಸಿ ಹೋಗುತ್ತಾರೆ ಎಂಬುದನ್ನು ನಾವು ಈ ಕಥೆಯಲ್ಲಿ ಕೇಳಬಹುದು ಎಂಬುದಾಗಿ ಕೃಷ್ಣ ಪರಮಾತ್ಮ ಯುಧಿಷ್ಠಿರ ರಾಜನಿಗೆ ಹೇಳಿದ. ಆ ಯುಧಿಷ್ಠಿರ ರಾಜ ಮತ್ತೊಂದು ಪ್ರಶ್ನೆ ಮಾಡ್ತಾನೆ ಏನಂತಂದರೆ, ಆಯಿತು, ಈ ವ್ರತವನ್ನು ಆಚರಣೆ ಮಾಡುವುದರಿಂದ ನಮ್ಮ ಪಾಪಗಳೂ ಕೂಡ ನಾಶವಾಗ್ತೇವಾ ಅಂತ ಕೇಳಿದಾಗ ಆವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೌದು, ಈ ವ್ರತವನ್ನು ಆಚರಣೆ ಮಾಡುವುದರಿಂದ ನಮ್ಮ ಪಾಪ ಕೂಡ ನಾಶವಾಗ್ತದೆ, ಇನ್ನು ಈ ಕಥೆ ಕೇಳುವುದರಿಂದ ಎಲ್ಲ ಪಾಪಗಳು ಕೂಡ ನಾಶವಾಗ್ತದೆ ಎಂಬುದಾಗಿ ಹೇಳಿದಾಗ ಆವಾಗ ಈ ಕಥೆಯನ್ನು ಯುಧಿಷ್ಠಿರ ಮಹಾರಾಜ ತನ್ನ ಶ್ರದ್ಧಾಭಕ್ತಿಯಿಂದ ಆ ಕೃಷ್ಣ ಪರಮಾತ್ಮನ ಬಾಯಿಂದ ಕೇಳಿ ನಮಗೆ ಉಪದೇಶ ಮಾಡಿದ್ದಾರೆ. ನಮ್ಮ ಯುಧಿಷ್ಠಿರ ಮಹಾರಾಜನನ್ನು ಕುರಿತು ನಮ್ಮೆಲ್ಲರಿಗೂ ಕೂಡ ಉಪದೇಶ ಮಾಡಿದಂತೆ ಆಯಿತು ಎಂಬುದನ್ನು ತಿಳಿಬೇಕು ಎಂಬುದಾಗಿ ಹೇಳ್ತಾ ಈ ಶುಕ್ಲಪಕ್ಷ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಶುಕ್ಲಪಕ್ಷ ಏಕಾದಶಿಯ ಮೋಕ್ಷದ ಎಂಬುದಾಗಿ ಏನು ಪ್ರಸಿದ್ಧವಾದ ಹೆಸರಿನಿಂದ ಪ್ರಸಿದ್ಧವಾಗಿದೆ, ಆ ಏಕಾದಶಿಯನ್ನು ನಾವೆಲ್ಲರೂ ಕೂಡ ಆಚರಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗೋಣ ಎಂಬುದಾಗಿ ಹೇಳ್ತಾ ಶ್ರೀಕೃಷ್ಣ ಅರ್ಪಣ.